Hello everyone, welcome back to my YouTube channel DC Vlogs. ಸೊ ಇವತ್ತು ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಟ್ಯೂಸ್ಡೇ ಇರೋದ್ರಿಂದ ಪೂಜೆ ಮಾಡಬೇಕು ಮನೇಲಿ. ಸೊ ಇಲ್ಲಿ ನಮ್ಮ ಮೇಡಮ್ ಅವ್ರು ನೋಡಿದ್ರೆ ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಓಂ ಅಂತ ಈ ಜಪ ಮನೇನ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ಓಂ ಹೆಂಗ್ ಮಾಡೋದು ತೋರ್ಸು ಪಾಪ. ಓಂ ಮಾಡು. ಓಂ ಓಂ ಹೆಂಗ್ ಮಾಡೋದಿದ್ರಲ್ಲಿ? ಮಮ್ಮಿ ಹೆಂಗೆ ಹೇಳ್ಕೊಟ್ಟಿರೋದು ಓಂ ಮಾಡೋಕ್ಕೆ? ಹಿಂಗೆ ಆಟಾಡ್ತಾಳೆ. ಆ್ಯಂಡ್ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಇವಳಿಗೆ. ಸೊ ಇವಳು ಹೆಂಗೆ ಪೂಜೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಇಲ್ಲಿ ಇವತ್ತು. ಓಂ ಮಾಡು. ಓಂ ಹೆಂಗೆ ಹೇಳೋದು ಹೇಳು. ಓಮು ಕೋ ನಾನು ನೀನು ಮಾಡೋಣ. ಓಮು ಪೂಜೆ ಮಾಡೋಣ. ಈಗ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ನಾನು ಹೂವನ್ನೆಲ್ಲ ನೀಟಾಗಿ ದೇವ್ರಿಗೆ ಅಂದ್ಬಿಟ್ಟು ಫ್ರಿಜ್ಜಿಂದ ತೊಗೊಂಬಂದು ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡಿಕೊಂಡು, ಸೊ ನಮ್ಮ ಪಾಪು ನೋಡಿ ಇಲ್ಲಿ ಏನೋ ಮಾಡ್ತೀನಿ ಅಂತ ಬರ್ತಾಳೆ. ಅವಳು ಏನಾದರೂ ದೇವ್ರ ಮನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ಫಸ್ಟು ಓಡಿ ಬರೋದೇ ದೇವ್ರ ಮನೆ ಒಳಗಡೆ. ಅವಳಿಗೆ ಅದು ಏನಂತ ಗೊತ್ತಿಲ್ಲ, ಏನಾದರೂ ಮಾಡ್ತಿದ್ರೆ ಓಡಿ ಬಂದುಬಿಡ್ತಾಳೆ. ನೆಕ್ಸ್ಟು ಈ ಹೂವು ಜೋಡಿಸ್ಕೊಬೇಕಾದ್ರೆ ಬಂದು ಅದು ಇದು ಅಂದ್ಬಿಟ್ಟು ಅದನ್ನೇ ಒಂದೊಂದನ್ನೇ ಹೂವನ್ನೇ ಎತ್ಕೊಡ್ತಾ ಇದ್ದಾಳೆ ನೋಡಿ. ಈಗ ಅದೇನೋ ಗೊತ್ತಿಲ್ಲ, ಜಪಮಾನಿ ನೋಡಿದ್ರೆ ಓಂ ಮಾಡ್ತೀನಿ ಅಂತ ಎತ್ಕೊಬರ್ತಾಳೆ, ಅಥವಾ ಏನಾದರೂ ದೇವ್ರದ್ದೇನಾದ್ರು ಮಾಡ್ತಿದ್ರೆ ನಾನು ಮಾಡ್ತೀನಿ ಅಂತ ಬರ್ತಾಳೆ. ಏನೋ ಒಂಥರ ಅವಳು ಖುಷಿ ದೇವ್ರ ಮನೆಗೆ ಬರೋಕ್ಕೆ ಜಾಸ್ತಿ. ಸೊ ಅವಳಿಗೇನಾದರೂ ಆದರೆ ಅವಳು ಹೋಗಿ ದೇವ್ರ ಹತ್ರ ಏನೋ ಮಾತಾಡ್ತಿರ್ತಾಳೆ, ಬಟ್ ಅದು ಏನಂತ ಯಾರಿಗೂ ಗೊತ್ತಿಲ್ಲ. ಅವಳ ಭಾಷೆನೇ ಬೇರೆ ಥರ ಇರುತ್ತೆ, ಇನ್ನೂ ಮಾತಾಡೋಕ್ಕೆ ಬರೋಲ್ಲ, ಬಟ್ ಏನೇನೋ ಒಂದೊಂದು ಥರ ಮಾತಾಡ್ತಾ ಇರ್ತಾಳೆ. ಸೊ ಅವಳಿಗೇನೋ ಡಿಫ್ರೆಂಟ್ ಫೀಲು. ದೇವ್ರ ಮನೆ ದೇವರು ಅಂದರೆ ಸ್ವಲ್ಪ ಭಕ್ತಿ ಅನ್ನೋ ಥರ ನನಗೆ ಅಂದ್ಕೊಂಡಿದ್ದೀನಿ, ಅನಿಸುತ್ತೆ ಆ ಥರ. ಸೊ ಇವಾಗ ನೋಡಿ ಒಂದೊಂದೇ ಹೂವನ್ನ ಎತ್ತಿಡೋದಕ್ಕೆ ಎತ್ಕೊಡ್ತಾ ಇದ್ದಾಳೆ. ಆಮೇಲೆ ನಾನೇ ಇಡ್ತೀನಿ ಅಂದ್ಬಿಟ್ಟು ಒಳಗಡೆನೇ ಬಂದುಬಿಟ್ಲು. ಒಳಗಡೆ ಬಂದು ನಾನು ಇರ್ತೀನಿ ಅಂತ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹೀಗೆ ಡಿಸ್ಟ್ರಾಕ್ಟ್ ಮಾಡ್ತಾಯಿದ್ಲು. ಆಮೇಲೆ ಮಮ್ಮಿ ಬಂದು ಅವಳನ್ನ ಕರ್ಕೊಂಡೋದ್ರು. ಸೊ ನಾನು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಶ್ಲೋಕಾಸ್ ಆ್ಯಂಡ್ ಮಂತ್ರಾಸ್ ಹೇಳ್ತೀನಿ. ಯಾವ್ದು ಹೇಳ್ತೀನಿ ಅಂತ ನಿಮಗೂ ಹೇಳ್ತೀನಿ, ಓಕೆನಾ? ಫಸ್ಟ್ ನಾನು ಹೇಳೋ ಶ್ಲೋಕ ಬಂದು ಗಣೇಶದು. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹನ್ವಿಷಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಆಮೇಲೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಇದಿಷ್ಟು ಶ್ಲೋಕಾಸ್ ನಾನು ರೆಗ್ಯುಲರಾಗಿ ಪೂಜೆ ಮಾಡೋವಾಗಲೇ ಯಾವಾಗಲೂ ಹೇಳೋ ಅಂಥದ್ದು. ಸೊ ಇದು ಬಿಟ್ಟು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇದನ್ನು ಫೋನಲ್ಲಿ ನೋಡಿಕೊಂಡು ಹೇಳ್ತೀನಿ, ಬಿಕಾಸ್ ನನಗೆ ನೋಡ್ದಿರೋ ಅಂತೂ ಹೇಳಕ್ಕೆ ಬರೋಲ್ಲ. ಇನ್ನೂ ಒಂದು ಥಿಂಗ್ ಏನಂತ ಅಂದರೆ ನರಸಿಂಹ ಕವಚ ಅಂತ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಸೊ ಆ ಒಂದು ಮಂತ್ರನ ಡೈಲಿ 3 times ಹೇಳೋದ್ರಿಂದ ನಮ್ಮ ಏನು ಅಂದ್ಕೊಂಡ್ರೂ ಅದು ಆಗುತ್ತೆ. ಬಟ್ ಅದು ನನಗೆ ಪರ್ಸ್ನಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ನರಸಿಂಹ ಕವಚನ ಡೈಲಿ 3 times ಹೇಳೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಇಮ್ಮಿಡಿಯೇಟ್ ಆಗುತ್ತೆ. ಬಿಕಾಸ್ ಆ ಒಂದು ಮಂತ್ರಕ್ಕೆ ಅಷ್ಟು ಪವರ್ ಇದೆ. ಸೊ ಇದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ ಅದು. ನಮ್ಮ ಪಾಪು ಸ್ಟಾರ್ಟಿಂಗಲ್ಲಿ ಫುಲ್ಲು ಜೋಶಲ್ಲಿದ್ಲು, ಖುಷಿಯಾಗಿದ್ಲು. ಸೊ ಹೂವು ಎಲ್ಲ ಎತ್ತಿ ಕೊಡೋದು ಆ ಥರ ಮಾಡ್ತಾಯಿದ್ಲು. ಬಟ್ ಆಮೇಲೆ ಏನಾಯಿತೋ ಗೊತ್ತಿಲ್ಲ, ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಅನಿಸುತ್ತೆ. ಒಂಥರ ರಚ್ಚೆ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ಲು. ಸೊ ಅದಕ್ಕೆ ನಾನು ಒಬ್ಬಳೇ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಾಗವಾಗ ಅವಳು ಬಂದು ಹೋಗ್ತಾಳೆ ನೋಡಿ. ಸೊ ಇದು ನೀವು ಜೋರಾಗೇ ಹೇಳಬೇಕಂತ ಏನಿಲ್ಲ, ಈ ಮಂತ್ರಗಳನ್ನ ಮನಸಲ್ಲಿ ಹೇಳ್ಕೊಂಡ್ರೆ ಸಾಕು. ಸೊ ಮನಸಲ್ಲಿ ಹೇಳ್ಕೊಂಡು ನೀವೇ ಅಂದ್ಕೊಂಡಿದ್ದು ಕೇಳಿದ್ರೆ ಅದಾಗುತ್ತೆ. ಸೊ ನರಸಿಂಹ ಕವಚನ ಮಿಸ್ ಮಾಡಿದೆ ಒಂದು ಸತಿ
ಡೈಲಿ 3 ಟೈಮ್ಸ್ ಹೇಳೋದಕ್ಕೆ ಟ್ರೈ ಮಾಡಿ. 3 ಟೈಮ್ಸ್ ಆಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ದಿನಕ್ಕೆ 1 ಟೈಮ್ ಅಥವಾ ಮನೆಯಲ್ಲಿ ಅದನ್ನು ಪ್ಲೇ ಮಾಡಿ ಅದನ್ನು ಕೇಳಿಸ್ಕೊಂಡ್ರೂ ಆ ವೈಬ್ರೇಷನ್ ಮನೆಗೆಲ್ಲ ಇರುತ್ತೆ. ಸೊ ಇದನ್ನು ಒಂದು ಸತಿ ಟ್ರೈ ಮಾಡಿ. ಸೊ ಇವಾಗ ತಿರ್ಗಾ ಪಾಪು ಇಲ್ಲ ಬರ್ತೀನಿ ಅಂತ ಅಂದ್ಲು. ಸೊ ಅದಕ್ಕೆ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇವಾಗ ಅವಳನ್ನ ಕರ್ಕೊಂಬರ್ತೀನಿ ನೋಡಿ. ಸೊ ಅದು ಜಪ ಮಾಡೋದನ್ನು ತೋರಿಸಿದ್ರೆ ಅವಳು ಓಡ್ಕೊಂಡು ಬರ್ತಾಳೆ. ಸೊ ಇನ್ನೂ ಆರತಿ ಮಾಡಿರಲಿಲ್ಲ. ಸೊ ಆರತಿ ಮಾಡೋಣ ಅಂತ ಬಂದೆ. ಆ್ಯಂಡ್ ನಾನು ಪೂಜೆ ಎಲ್ಲ ಮುಗಿದ ನಂತರ 1 ರೌಂಡ್ ಜಪ ಮಾಡ್ತೀನಿ ಕಂಪಲ್ಸರಿ. ಬಿಕಾಸ್ ಅದು ಮಾಡ್ರೇ ನನಗೆ ಪೂಜೆ ಕಂಪ್ಲೀಟ್ ಅಂತ ಅನಿಸೋದು. ಸೊ ಅದಕ್ಕೆ ಪಾಪು ಇವಾಗ ಬಂದಳು. ಅವಳನ್ನ ಕರ್ಕೊಂಡು ಬಂದೆ. ಅವಳು ಜಪ ಮಾಡುವಾಗ ಸುಮ್ಮನೆ ಕೂತಿರ್ತಾಳೆ. ಸೊ ಇವಾಗ ಅವಳು ಆರತಿ ತೊಗೊತಾ ಇದ್ದಾಳೆ ನೋಡಿ. ಈ ಥರ ಎಲ್ಲ ಮಾಡ್ತಾಳೆ. ನಾವು ಹೇಳ್ಕೊಟ್ಟಿಲ್ಲ ಅಂದರೂ ಅವಳೇ ಕೇಳ್ತಾಳೆ ಆರತಿನ. ಮತ್ತು ದಂಡ ಬಿದ್ದು ನಮಸ್ಕಾರ ಮಾಡೋದು ಇದೆಲ್ಲ ನಾವು ಹೇಳಿಲ್ಲ ಅಂದರೂ ಅವಳೇ ಅದನ್ನೆಲ್ಲ ಮಾಡ್ತಾಳೆ. ಸೊ ಇವಾಗ ನಾನು ಜಪ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಅವಳೇನು ಸ್ವಲ್ಪ ತೀಟ್ಲೆ ಮಾಡ್ತಾಯಿದ್ದಾಳೆ ಹಂಗೆ ಹಿಂಗೋ. ಸೊ ನೆಕ್ಸ್ಟ್ ಅವಳನ್ನ ಕಳಿಸ್ಬಿಟ್ಟು ನಾನು ಜಪ ಮಾಡ್ತೀನಿ. ಏನು ಜಪ ಮಾಡ್ತೀನಿ ಅಂತ ಅಂದರೆ ಅಟ್ಲೀಸ್ಟ್ 1 ರೌಂಡ್ ಹರೇ ಕೃಷ್ಣ ಮಂತ್ರ ನಾನು ಆಗಲೇ ಹೇಳಿದ್ನಲ್ಲ. ಸೊ ಅದನ್ನು 1 ರೌಂಡ್ ಹೇಳ್ಕೊತೀನಿ. ಅದಿಲ್ಲ ಅಂತಂದರೆ ಗಣೇಶದು ಓಂ ಗಂ ಗಣೇಶಾಯ ನಮಃ ಈ ಥರ, ಇಲ್ಲ ಅಂದರೆ ಶಿವಂದು ಓಂ ನಮಃ ಶಿವಾಯ ಈ ಥರ ಯಾವುದಾದ್ರೂ ಒಂದು ಮಂತ್ರನ 1 ಫುಲ್ ರೌಂಡ್ 108 ಟೈಮ್ಸ್ ಜಪ ಮಾಡ್ಕೊತೀನಿ. ಸೊ ಈ ಥರ ನನ್ನ ಪೂಜೆ ಕಂಪ್ಲೀಟ್ ಅಂತ ನಾನು ಮಾಡ್ಕೊಂಬಂದಿರೋ ಪೂಜೆ ಈ ಥರ. ಸೊ ನಾನು ಈ ಥರನೇ ಯಾವಾಗಲೂ ಫಾಲೋ ಮಾಡೋದು. ಸೊ ಇದು ಮುಗಿದ್ಮೇಲೆ ನಾನು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇರೋದು. ಸೊ ಇಲ್ಲಿ ಯಾವ ಮಂತ್ರನ ಹೇಳ್ತೀನಿ ಅಂತ ಅಂದರೆ ಬೃಂದಾಯೇ ತುಳಸಿ ದೇವಿ ಪ್ರಿಯಾಯೇ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತೈ ನಮೋ ನಮಃ. ಈ ಒಂದು ಮಂತ್ರನ ನಾನು ತುಳಸಿ ಕಟ್ಟೆಗೆ ಪೂಜೆ ಮಾಡುವಾಗ ಹೇಳೋ ಅಂಥದ್ದು. ಸೊ ಇದು ತುಳಸಿ ಕಟ್ಟೆಗೆ ಪೂಜೆ ಮಾಡುವಾಗ ಹೇಳಬೇಕಾಗಿರೋವಂಥ ಒಂದು ಮಂತ್ರ. ಸೊ ಇದಿಷ್ಟು ಮಂತ್ರಗಳು ನಾನು ರೆಗ್ಯುಲರಾಗಿ ಹೇಳ್ಕೊಳ್ಳೋದು ಅಂತ ಆಗಲೇ ಹೇಳಿದೆ. ಸೊ ಇದು ಫೈನಲ್ ನನ್ನ ಪೂಜೆ ಆದಮೇಲೆ ಕಂಪ್ಲೀಟು. ಸೊ ನೋಡಿ ನಮ್ಮ ದೇವ್ರ ಮನೆ ಹೇಗೆ ಕಾಣ್ತಾ ಇದೆ ಅಂತ. ಇದು ನಮ್ಮ ಅಮ್ಮನ ಮನೆ ದೇವ್ರ ಮನೆ. ಸೊ ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಫೈನಲಾಗಿ ನಮ್ಮ ದೇವ್ರ ಮನೆ ಮತ್ತು ತುಳಸಿ ಕಟ್ಟೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಅಂದ್ಬಿಟ್ಟು. ಹೆಲೋ, ಇದೊಂದು ಸಿಂಪಲ್ ಪೂಜಾ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.